हुबली के हवाई अड्डे पर बुधवार रात को केंद्रीय मंत्री प्रहलाद जोशी ने राहुल गांधी पर बड़ा आरोप लगाया, जिसमें उन्होंने कहा कि राहुल गांधी विदेश में अज्ञानतापूर्ण बयान देकर भारत का मान सम्मान नीलाम कर रहे हैं। कांग्रेस हमेशा से आरक्षण विरोधी और सामाजिक न्याय का विरोधी रहा है। कांग्रेस ही थी जिसने अंबेडकर का अपमान किया। इसके साथ ही जगजीवन राम ने कहा कि मैं राहुल गांधी के बयान की कड़ी निंदा करता हूं। कांग्रेस नेता हमेशा आरक्षण के खिलाफ रही है। उन्होंने कहा कि राजनीतिक आलोचना के बीच इस तरह की बात ठीक नहीं है। ಕಾಂಗ್ರೆಸ್ ಪಾರ್ಟಿಯ ಇತಿಹಾಸವನ್ನು ಗಮನಿಸಿ ನೋಡ್ರಿ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಮೀಸಲಾತಿಗೆ, ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದೆ. ನೆಹರು ಅವರ, ಇಂದಿರಾ ಗಾಂಧಿಯವರ ಹಿಂದಿನ ಭಾಷಣವನ್ನು, ರಾಜೀವ್ ಗಾಂಧಿಯವರ ಭಾಷಣವನ್ನು ನೋಡಿದರೆ ಅತ್ಯಂತ ಸ್ಪಷ್ಟ. ಲೋಕಸಭೆಯಲ್ಲಿ ಮತ್ತು ಅಧಿಕೃತ ವೇದಿಕೆಗಳಲ್ಲಿ ಮೀಸಲಾತಿಯ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ. ಇದನ್ನು ನಮ್ಮ ವಿವಿಧ ನಾಯಕರು, ಮೊನ್ನೆ ಅನುರಾಗ್ ಠಾಕೂರ್ ಅವರು ಮತ್ತು ಅದರ ಜೊತೆಗೆ ಅತ್ಯಂತ ಹಿರಿಯ BJP ನಾಯಕರು ಸಹಿತ ಮತ್ತು ಬೇರೆ ಪಾರ್ಟಿಯ ನಾಯಕರು ಸಹಿತ ರಾಜೀವ್ ಗಾಂಧಿ ಮೀಸಲಾತಿಗೆ ವಿರೋಧ ಮಾಡಿದ್ದನ್ನು ಭಾಳಷ್ಟು ಸರ್ತಿ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನಲ್ಲಿ ನೋಡಿದರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಘೋರವಾದಂಥ ಅಪಮಾನವನ್ನು ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು. ಎಷ್ಟರ ಮಟ್ಟಿಗೆ ಅಪಮಾನ ಮಾಡಿದರು ಅಂತಂದ್ರೆ, ಯಾರ್ಯಾರಿಗೂ ಭಾರತ ರತ್ನವನ್ನು ಕೊಟ್ಟರು, ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 90ನೇ ಇಸ್ವಿ ತನಕ ನಮಗೆ ಭಾರತ ರತ್ನವನ್ನು ಕೊಡಲಾರದಂಥ ದೇಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವ್ಯಕ್ತಿತ್ವ. VP ಸಿಂಗ್ ಸರ್ಕಾರ ಇದ್ದಾಗ ವಾಜಪೇಯಿ, ಅದ್ವಾನಿ ಅವರು ಒತ್ತಾಯ ಮಾಡಿ ನಮ್ಮ ಬೆಂಬಲ ಇತ್ತು, ಆವಾಗ ಅವರಿಗೆ ಕೊಡಲಾಯಿತು. ಜಗಜೀವನ್ ರಾಮ್ ಅವ್ರಿಗೆ ಅನ್ಯಾಯ ಮಾಡಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದರು. ಅಂದರೆ ಒಟ್ಟಾರೆ ದಲಿತರಿಗೆ ಅತ್ಯಂತ ವಿರೋಧವನ್ನು ಮಾಡುವಂತಹ, ದಲಿತರಿಗೆ ಅನ್ಯಾಯವನ್ನು ಮಾಡಿದಂಥ, ರಿಸರ್ವೇಷನ್ ವಿರುದ್ಧವಾಗಿದ್ದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನು ಯಾವಾಗಲೂ ವೋಟ್ ಬ್ಯಾಂಕ್ ಅಂತ ನೋಡಿದವರು. ಹೀಗಾಗಿ ಇಲ್ಲಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟರು. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಸಂವಿಧಾನವನ್ನು ಕೈಯಾಗಿ ಹಿಡ್ಕೊಂಡು ಅಡ್ಡಾಡೋರು ಯಾವ ರೀತಿ ಮನಸ್ಸಿನಲ್ಲಿ ಭಾವನೆ ಏನದ ಅಂತ ಒಮ್ಮೊಮ್ಮೆ ಹೊರಗಡೆ ಬರ್ತದೆ. ಸತ್ಯಕ್ಕೊಮ್ಮೆ ಅವ್ರ ಮನಸ್ಸಿನ ಭಾವನೆಗಳು ಒಮ್ಮೊಮ್ಮೆ ಹೊರಗೆ ಬರ್ತಾವೆ, ಅದನ್ನು ವ್ಯಕ್ತ ಆಗಿದೆ. ಅದರ ಜೊತೆಗೆ ಯಾವ ಪಾರ್ಟಿ ಸಿಖ್ಖರ 84ರಲ್ಲಿ ಕೊರಳಿಗೆ ಟೈರ್ ಹಾಕಿ ಸುಟ್ಟಂಥದ್ದು ಇವತ್ತು ಸಿಖ್ಖರಿಗೆ ಪೇಟಾದ ಬಗ್ಗೆ ಮಾತಾಡ್ತಾರೆ. ಇವತ್ತು ಭಾರತ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ, ಅನೇಕ ಅಧಿಕಾರಿಗಳು, ನಮ್ಮ MNRE ಸೆಕ್ರೆಟರಿ, ಅನೇಕ ಸೆಕ್ರೆಟರಿಗಳು, ಅನೇಕ ಜಾಯಿಂಟ್ ಸೆಕ್ರೆಟರಿಗಳು ಇವತ್ತು ಸಿಖ್ ಸಮುದಾಯದವರು ಇದ್ದಾರೆ. ಮತ್ತು ಸಿಖ್ ಸಮುದಾಯಕ್ಕೆ ಅತ್ಯಂತ ಹೆಚ್ಚು ಗೌರವವನ್ನು ಕೊಟ್ಟಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಅವರು. ವಿದೇಶದಲ್ಲಿ ಹೋಗಿ ಈ ರೀತಿ ಮಾತನಾಡುವಂಥದ್ದು ಮತ್ತು ವಿದೇಶದಲ್ಲಿ ಭಾರತದ ಬಗ್ಗೆ ಭಾವನೆ ಏನು ಬರ್ತದೆ, ಮತ್ತು ಚುನಾವಣೆಗಳ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಒಂದು ವೈಬ್ರೆಂಟ್ ಡೆಮಾಕ್ರಸಿ, ಯಶಸ್ವಿ ಮತ್ತು ಸಕ್ಸಸ್ಫುಲ್ ಡೆಮಾಕ್ರಸಿ. ತೆಲಂಗಾಣದಲ್ಲಿ ಗೆದ್ದರು ಇವರು, ಆವಾಗ ಇವ್ರಿಗೆ ಚುನಾವಣಾ ಆಯೋಗದ ಬಗ್ಗೆ ಏನು ಅನ್ನಿಸ್ಲಿಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದರು, ಏನು ಅನ್ನಿಸ್ಲಿಲ್ಲ. ಅದರ ಜೊತೆ ಕರ್ನಾಟಕದಲ್ಲಿ ಅದಕ್ಕಿಂತ ಮೊದಲು ಗೆದ್ದರು. ಕರ್ನಾಟಕದಲ್ಲಿ ಹಾಗೆ ನೋಡಿದರೆ ಚುನಾವಣೆ ನಡೆದಾಗ BJP ಅಧಿಕಾರದ, ಕೇಂದ್ರದಾಗ BJP ಅಧಿಕಾರ, ಹೆಂಗೆ ಗೆದ್ದರೆ ಹೆಂಗಾರೆ ನೀವು? ಅದರ ಭಾರತದ ಗೌರವವನ್ನು, ಪ್ರತಿಷ್ಠೆಯನ್ನು ಇಷ್ಟು ಟ್ರಾನ್ಸ್ಪರೆಂಟಾಗಿ ಚುನಾವಣೆ ಇವನ್ ಅಮೆರಿಕಾದಾಗೂ ನಡೀಲಿಕ್ಕಿಲ್ಲ. ಭಾರತದಲ್ಲಿ ಇಷ್ಟೊಂದು ಟ್ರಾನ್ಸ್ಪರೆಂಟಾಗಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಜಗತ್ತಿನಾಗ ಭಾರತದ ಗೌರವ ಜಾಸ್ತಿ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕು? ನಿಮಗೆ ರಾಜಕೀಯ ಟೀಕೆಗಳನ್ನು ಮಾಡೋದಿದ್ರೆ ನೀವು ರಾಜಕೀಯ ಟೀಕೆ ಮಾಡಿರಿ, ಆದರೆ ಈ ರೀತಿ ಇಡೀ ದೇಶವನ್ನು ಅಪಮಾನ ಮಾಡೋದು, ಇಡೀ ದೇಶವನ್ನು ಅಪಮಾನ ಮಾಡ್ತಾ ಇದ್ದಾರೆ ಇವರು. ನಿಮ್ಮ ಅಂದರೆ ದೇಶದ ಪ್ರತಿಷ್ಠೆ ಮಣ್ಣ ಪಾಲಾಗ್ತದೆ ಅನ್ನೋದು ಇವರಿಗೆ ಅರಿವು ಇರಲಾರದೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟು ದೇಶಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಅಧಿಕಾರಕ್ಕಾಗಿ ದೇಶವನ್ನು
ಹಿಂದೆ ಇಂದಿರಾ ಗಾಂಧಿಯವರು ಏನು ಮಾಡಿದ್ದಾರೆ ಗೊತ್ತದ, ನೆಹರು ಏನು ಮಾಡಿದ್ದಾರೆ ಅಂತ ಗೊತ್ತದ. ದೇಶದ ಪಾರ್ಟೇಷನ್ಗೆ ಕಾರಣ ಆದಂಥವ್ರು ನೆಹರು ಅವರು. ಯಾಕಂದರೆ ಅಧಿಕಾರ ಈ ರೀತಿ ಮಾಡಿದಂಥವರು ಇವತ್ತು ದೇಶದ ಪ್ರತಿಷ್ಠೆಗೆ ಮಸಿ ಬೆಳೀತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಈ ವರ್ತನೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ನಾನು ದೇಶದ ಜನರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸನ್ಮಾನ್ಯ ಮೋದಿಯವರು ಈಗ ಅದನ್ನು ಲೋಕಸಭೆಯಲ್ಲಿ ಬೇರೆ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ನಾವು ಮೀಸಲಾತಿಗೆ ನಾವು ಅತ್ಯಂತ ಸ್ಪಷ್ಟವಾಗಿ ಬದ್ಧರಾಗಿದ್ದೇವೆ. ಸಾಮಾಜಿಕ ನ್ಯಾಯಕ್ಕಾಗಿ ರಾಹುಲ್ ಗಾಂಧಿಯವರ ಈ ಅಪ್ರಬುದ್ಧ ಹೇಳಿಕೆಯನ್ನು ನಾವು ತಿರಸ್ಕರಿಸ್ತೇವೆ, ಖಂಡಿಸ್ತೇವೆ. ರಾಮೇಶ್ವರ ಕೆಪಿ ಸಂಬಂಧಪಟ್ಟಂಗೆ ಬಿಜೆಪಿ ಕಚೇರಿನೂ ಟಾರ್ಗೆಟ್ ಮಾಡಿದೆ. BJP ಕಚೇರಿ ಟಾರ್ಗೆಟ್ ಮಾಡಿದ್ರಂತ NIA ಚಾರ್ಜ್ ಶೀಟ್ದಲ್ಲಿ ಬಂದಿದೆ. ಆದರೆ ರಾಜ್ಯದಲ್ಲಿ ಸರ್ಕಾರದವರು ಹೆಂಗೆ ನಡ್ಕೊಳ್ತಾ ಇದ್ದಾರೆ, ಕೆಲವರು ಇದು ಸುಳ್ಳು ಅಂತಾರೆ, ಕೆಲವು ಮಂತ್ರಿಗಳು. ಅದರ ಭಯೋತ್ಪಾದಕರಿಗೆ ಬೆಂಬಲಿಸಿ ಮಾತನಾಡುವಂಥ ಒಂದು ಪ್ರವೃತ್ತಿ ಏನಿದೆಯಲ್ಲ, ಈಗ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಬಾರ್ಡರ್ ರಾಜ್ಯದ ಕಾಶ್ಮೀರದಲ್ಲಿ ಸ್ಟ್ರೇ ಇನ್ಸಿಡೆಂಟ್, ಅದು ಎಲ್ಲೋ ವ್ಯಾಪಾರ ಮಾಡೋವನ್ನ ಗುಂಡು ಹಾರಿಸೋದು, ಈ ಥರದ ಘಟನೆಗಳನ್ನು ಬಿಟ್ಟರೆ ಅತ್ಯಂತ ಕಟ್ಟುನಿಟ್ಟಾಗಿ ನಾವು ಇವತ್ತು ಕ್ರಮ ತೆಗೆದುಕೊಂಡು ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ತಾ ಇರೋದರಿಂದ ಇಡೀ ದೇಶದಲ್ಲಿ ಕಳೆದ 10 ವರ್ಷದಿಂದ ಎಕ್ಸೆಪ್ಟ್ ರಾಮೇಶ್ವರ ಕೆಫೆ ಎಲ್ಲಿಯೂ ಯಾವುದೇ ರೀತಿಯ ಅನಾಹುತಗಳು ನಡೆದಿಲ್ಲ. ಯಾಕಂದರೆ ಝೀರೋ ಟಾಲರೆನ್ಸ್ ಟುವರ್ಡ್ ಟೆರರಿಸಮ್ ಏನಿದೆ ನಮ್ಮದು, ಶೂನ್ಯ ಸಹಿಷ್ಣುತೆ, ಅದು ಕಾರಣ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಆದಾಗ ಅವ್ರು ನನ್ನ ತಮ್ಮ ಅಂತಾರೆ, ಬ್ರದರ್ ಅಂತಾರೆ, ದೇ ಆರ್ ಮೈ ಬ್ರದರ್ಸ್ ಅಂತಾರೆ. ಆನಂತರ ರಾಮೇಶ್ವರ ಕೆಫೆ ಆದಾಗ ಅದು ಸಿಲಿಂಡರ್ ಬ್ಲಾಸ್ಟ್ ಅಂತಾರೆ. ಈ ರೀತಿಯಾದಂಥ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕಿಗಾಗಿ ಭಯೋತ್ಪಾದನೆಯನ್ನು ಬೆಂಬಲ ಮಾಡ್ತಾ ಇರುವಂಥ ಪಾರ್ಟಿ ಕಾಂಗ್ರೆಸ್. ವಿದೇಶ ಪ್ರವಾಸ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಅಲ್ಲಿ ಬಹಳ ಇಲ್ಲಿ ಮಾತಾಡಿದರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ, ಮೀಡಿಯಾದವರು ಏನು ಮಾತಾಡ್ರಿ ಅಂತ ತಿಳ್ಕೊಂಡು ನೀವು ಅಲ್ಲಿ ಅವ್ರು ಯಾರೇ ಅವ್ರ ಮನ್ಯಾಗ ಚಹಾ ಕೊಡೋರು ಇವ್ರನ್ನ ಯಾರನ್ನ ಒಟ್ಟು ಅಂದ್ರೆ ನಿಮ್ಮ ಕರ್ತವ್ಯ ಅದು. ನೀವು ಮಾಹಿತಿ ತೆಗೆದು ಅದನ್ನು ಹೊರಗೆ ಹಾಕಿಬಿಡ್ತೀರಿ. ಅದಕ್ಕಲ್ಲೇ ಮುಖ್ಯಮಂತ್ರಿ ಆಗ್ಬೇಕನ್ನುವಂಥ ಕಾರಣಕ್ಕೆ ಅಲ್ಲಿ ಭೇಟಿಯಾಗ್ಯಾರ. ಅದು ಎಲ್ಲರ ಯಾರು ಭಾರತೀಯರು ನಿಮಗೆ ಫೋನ್ ಮಾಡಿ ಹೇಳ್ತಾರ ಅಂತ ಒಂದು ಫೋಟೋ ಬಿಟ್ಟಾರ ಅಷ್ಟೇ. ಸರ್ ನಾಗೇಂದ್ರ ಅವ್ರದ್ದು ದೋಷಾರೋಪ ಪಟ್ಟಿ ವಾಲ್ಮೀಕಿ ಅವರು ಇದ್ದಾರೆ, ದೋಷಾರೋಪಣೆ ಪಟ್ಟಿಯಾಗಿದೆ. ಈಗ ನ್ಯಾಯಾಲಯ ಸರಿಯಾಗಿ ಕ್ರಮ ತೆಗೆದುಕೊಳ್ತದೆ. ಯಾರು ಭ್ರಷ್ಟಾಚಾರದಲ್ಲಿದ್ದಾರೆ ಅವ್ರಿಗೆ ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ಸರ್ ಇನ್ನು ಫ್ಲೈಓವರ್ ಸಂಬಂಧಪಟ್ಟಂಗೆ